ನೀವೇನು ಬಾವಿ ನೋಡ್ಲತ್ತಿರಲ್ಲ, ಈ ಬಾವಿ ಹೆಸರು ಒಂದು ಪಾರಂ ಬಾವಿ ಅಂತ ಹೇಳಿ ಎಲ್ಲದ ಅದಾರ ಅಂತ ಹೇಳಿದಾರ. ನಮ್ಮ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕು ಒಳಗೆ ಒಂದು ಜೀವಣಗಿ ನಗರ ಗ್ರಾಮ ಇದು ಬಾವಿ ನೋಡ್ಲಕ್ಕೆ ಕಾಣಿಸ್ತದೆ. ನೋಡ್ಲಕ್ಕೆ ಯಾವ ರೀತಿ ಅದ ಅಂತ ಹೇಳಿದಾರ, ಭಾಳಷ್ಟು ದೊಡ್ಡ ಪ್ರಮಾಣ ಬಾವಿ ಅದ. ಸುತ್ತಮುತ್ತಲ ಇವರು ಮಾಡಿರೋ ಪ್ಲಾಸ್ಟಿಕ್ ಮಾತ್ರ ಈ ಕಡೆ ಸೇಫ್ಟಿ ಪ್ರಪೋಸ್ ಮಾಡ್ಯಾರ. ಸೆಂಟ್ರ್ ನಗರದಾಗ ಇದು ಬಾವಿ ಭಾಳಷ್ಟು ಹಳೆಯ ಕಾಲದ್ದು ಅದ. ಈ ಬಾವಿ ಸುತ್ತಮುತ್ತಲಿರೋ ಮೆಟ್ಟಲುಗಳು ಅದರ ಹಳೆಯದು ಹೊಸ ಶಿಫ್ಟ್ ಯಾವ ರೀತಿ ಅದಾದಂತರದ ಮೇಲೆ ಅದರ ಬಾಜು ಒಂದು ಭೀಮಲಿಂಗೇಶ್ವರ ದೇವಸ್ಥಾನ ಅದ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ದೇವಸ್ಥಾನ ಸ್ಥಾಪನೆ ಆದಮೇಲೆ ಬಾವಿ ಸ್ಥಾಪನೆ ಆಗಿರ್ಬೋದು, ನನ್ನದು ಊಹೆ ಅಷ್ಟೇ. ಅದಾದಮೇಲೆ ದೇವಸ್ಥಾನದ ಬಗ್ಗೆ ಹೇಳ್ಬೇಕಾದ್ರೆ ಭಾಳಷ್ಟು ಹಳೆಯದು ಗುಡಿ ಅದ. ಗರ್ಭಗುಡಿ ಒಳಗೆ ಒಂದು ಭೀಮಲಿಂಗೇಶ್ವರ ಅದ, ಅದಕ್ಕೊಂದು ಮೂರ್ತಿ ಸ್ಥಾಪನೆ ಮಾಡ್ಯಾರ. ಅದರ ಈ ಕಡೆ ಸ್ಥಾಪನೆ ಮಾಡ್ಯಾರ. ಅದು ಆದಮೇಲೆ ಹೊರಗಡೆ ಕೆಲವೊಂದು ಶಿಲ್ಪಕಲೆಗಳು ನೋಡಕ್ಕೆ ಕಾಣಿಸ್ತಾವೆ. ಯಾವ ರೀತಿ ಅದ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಕೆಲವೊಂದು ಸರ್ಪಗಳು ಕಾಣಿಸ್ತಾವೆ, 5 ಅಡಿ ಮತ್ತು ಸರ್ಪ ಅದು ಬಂದು ಗಣಪತಿ ಮೂರ್ತಿ ಅದ ಮತ್ತು ಮೂರ್ತಿಗಳು ಅವ, ಬೇರೆ ಬೇರೆ ಮೂರ್ತಿಗಳು ನನಗೆ ಅರ್ಥ ಆಗಲಿಲ್ಲ. ಬಟ್ ಮೂರ್ತಿಗಳು ಅವ ಯಾವ ರೀತಿ ಅವ ನೋಡ್ಲಿಕ್ಕೆ ಕಾಣಿಸ್ತದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಫಾಲೋ ಮಾಡಿ. ಶುಭವಾಗಲಿ. ಶರಣ ಶರಣಾರ್ಥಿ.